ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ, ವಿಜಯೇಂದ್ರ ಅವರ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಗೊತ್ತಾಗಲ್ಲ ನಿಮಗೆ ವಿಜಯೇಂದ್ರ, ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗಬೇಕು ನಿನಗೆ. ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ, ಬಾಯಿ ಬಂದಾಗ ಮಾತಾಡಬಾರ್ದು. ವಿರೋಧ ಪಕ್ಷ ನಿಮ್ಮ ಬೆಲೆ ಕಡಿಮೆ ಆಗ್ತದೆ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 371J ಯಾರು ಮಾಡಿದ್ರು ಅದನ್ನ? 371J ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಕ್ಲಾಸ್ ಜೆ ಸೇರಿಸಬೇಕಾದ್ರೆ ಯಾರು ಕಾರಣ? ನೀವು ಕಾರಣನಾ? ನೀವು ಕಾರಣನ? ಬಿಜೆಪಿ ಅವರೇ, ಜೆಡಿಎಸ್ನವರೇ, ನೀವು ಅಲ್ಲ. ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇತರ ಎಲ್ಲ ಈ ಭಾಗದ ಮುಖಂಡರುಗಳು, ಇವರು ಕಾರಣನ ಹೊರತು ನೀವು ಅಲ್ಲ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಂತ ಎಸ್.ಎಂ. ಕೃಷ್ಣ ಅವರು ಅವತ್ತು ಅದ್ವಾನಿ ಅವರಿಗೆ ಪತ್ರ ಬರೀತಾರೆ. ಅದ್ವಾನಿ ಅವರು ಉಪಪ್ರಧಾನಿಯಾಗಿದ್ರು. ಅವರಿಗೆ ಪತ್ರ ಬರೀತಾರೆ. ಹೋಮ್ ಮಿನಿಸ್ಟರ್ ಆಗಿದ್ರು. ಪತ್ರ ಬರೀತಾರೆ, 371J ಮಾಡಿ, 371 ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ, 371J ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅದ್ವಾನಿಯವರು, ಈ ದೇಶದ ಉಪ ಪ್ರಧಾನಿ, ಅವರು ಉತ್ತರ ಬರೀತಾರೆ ಎಸ್.ಎಂ. ಕೃಷ್ಣ ಅವರಿಗೆ, ಮಾಡ್ಲಿಕ್ಕಾಗಲ್ಲ. ಈಗಾಗಲೇ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. 371J ಹೆಂಗಾಯ್ತು ಅಂತೇಳಿ 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದು, ಅಷ್ಟೊತ್ತಿಗೆ 2012ರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು. 371J ಅಮೆಂಡ್ಮೆಂಟ್ ಆಗಿತ್ತು. ಖರ್ಗೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ನಾನು ಎಚ್ ಕೆ ಪಾಟೀಲ್ ಮಂತ್ರಿ ಆಗಿದ್ರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಅವರು ಶರಣ್ ಪ್ರಕಾಶ್, ನೀನು ತಂಗಡಿಗಿ, ಇವರೆಲ್ಲರೂ ಕೂಡ ಸದಸ್ಯರು, ಇವರು ಚೇರ್ಮನ್ರು. ನೀವು ವರದಿ ಕೊಟ್ರಿ, ಏನಾದ್ರು ಬದಲಾವಣೆ ಮಾಡದ್ನ? ನಾನು ಬದಲಾವಣೆ ಮಾಡಲಿಲ್ಲ. ಯಥಾವತ್ತಾಗಿ ಅವರು ಕೊಟ್ಟಂತ ವರದಿಯನ್ನ ಜಾರಿ ಕೊಟ್ಟಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ.